ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾನು ಇವತ್ತು ಶಿವರಾತ್ರಿ ಲಾಗ್ ಮಾಡಕತ್ತೀನಿ. ಎಲ್ಲರೂ ಫ್ಯಾಮಿಲಿ ಸಮೇತ ಅಷ್ಟು ಶಿವನ ಗುಡಿಗೆ ಹೋಗಿದ್ವಿ ಇವತ್ತು. ನಾವು ಏನಪ್ಪ ವಿಶೇಷಪ್ಪ ಅಂದ್ರೆ ಇವತ್ತು ನಾವು ಶಿವರಾತ್ರಿ ಸಂಬಂಧ ಮನೆಯೊಳಗೆ ನಮ್ಮ ಲಿಂಗಪ್ಪಗೆ ಮತ್ತು ಒಂದು ಆದಿಯೋಗಿ ಸ್ಟ್ಯಾಚ್ಯೂ ಇತ್ತು. ಎರಡಕ್ಕೂ ಸಹಿತ ನೀರಿಂದ ಹಾಲಿಂದ ಮತ್ತು ಪಂಚಾಮೃತ ಅಭಿಷೇಕ ಮಾಡಿದ್ವಿ. ಆಮೇಲೆ ತುಪ್ಪದ ಬತ್ತಿ ಹಚ್ಚಿ ದೀಪ ಬೆಳಗಿದ್ವಿ. ಆಮೇಲೆ ಇವತ್ತು ವಿಶೇಷ ಏನಪ್ಪ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತೈತಿ ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ ಇವತ್ತು. ಸೊ ಅದಕ್ಕೆ ಇವತ್ತು ಶಿವರಾತ್ರಿ ಅಂಥೇಳಿ ಆಚರಣೆ ಮಾಡ್ತಾರೆ. ಆಮೇಲೆ ನಮ್ಮ ಮನೆಯವ್ರ ಪೂಜೆ ಮಾಡಕತ್ತಿದ್ರು, ನಾನು ವಿಡಿಯೋ ತೆಗಿಯಾಕತ್ತಿದ್ದೆ. ಎಲ್ಲ ದೇವ್ರ ಮನೆ ನಮ್ಮ ದೇವ್ರ ಮನೆ ತೋರ್ಸಕತ್ತೀನಿ ನೋಡ್ರಿ ನಿಮಗಿದು. ವೆಂಕಪ್ಪ ಮೇನ್ ಸೆಂಟರ್ನಾಗ ಇರೋದು ಮ್ಯಾಲೆ ಫೋಟೋ ಒಳಗೆ. ಆಮೇಲೆ ನಮ್ಮ ಮನೆಯವರು ತಮ್ಮ ಎಲ್ಲ ಪೂಜೆ ಮುಗಿಸ್ಕೊಂಡು ತಮ್ಮ ಲಿಂಗ ಪೂಜೆ ಮಾಡ್ಕೊಳಕತ್ತಿದ್ರು. ಆ್ಯಕ್ಚುಲಿ ಸ್ಲೋ ಆಗೇ ಮಾಡ್ಕೊಂಡಾರ ಅವ್ರು. ನಾನು ಸ್ವಲ್ಪ ಏನಂತಾರೆ ಫಾಸ್ಟ್ ಮೋಷನ್ ಒಳಗಿಟ್ಟು ಫಾಸ್ಟ್ ಮಾಡಿನಷ್ಟೇ ವಿಡಿಯೋನ. ಆಮೇಲೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸೇರಿ ಗುಡಿ ಹೋಗ್ಬರೋಣ ಅಂಥೇಳಿ ಮಾಮರಿಗೆ ಬಾಯ್ ಮಾಡಿ ನಾನು, ಕಾವ್ಯ, ಐರಾ, ಅತ್ತಿ ಮತ್ತು ಇವರು ಎಲ್ಲರೂ ಕೂಡಿ ಫಸ್ಟ್ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಡೆಕೋರೇಷನ್ ನೋಡಿದ್ರೇ ಏನಂತೀರ ನೀವು, ಅಷ್ಟು ಮಸ್ತಾಗಿತ್ತು ಎಂಟ್ರೆನ್ಸಿಂದನ. ಇದು ಬಸವಣ್ಣನ ಕಡೆಯಿಂದ ನಾ ವಿಡಿಯೋ ತೊಗೊಂಡಿನಿ. ಆಮೇಲೆ ಇಲ್ಲಿ ಹೊರಗಿಂದನೂ ತೊಗೊಂಡು ಬರ್ತೀನಿ, ನಿಮ್ಗೆ ತೋರಿಸ್ತೀನಂತ. ಆಮೇಲೆ ಎಷ್ಟು ಚಂದ ರೆಡಿ ಮಾಡಿದ್ರಂದ್ರೆ ಎಲ್ಲ ಹೂವಿನ ಅಲಂಕಾರ, ಆಮೇಲೆ ಎಲ್ಲ ಕಡೆ ಕಂಬಗಳಿಗೆ ಎಲ್ಲ ಕಡೆನೂ ಹೂ ಸುತ್ತಿಬಿಟ್ಟಿದ್ರು. ಇದು ನೋಡ್ರಿ ಎಂಟ್ರೆನ್ಸಿಂದ ಬರುತ್ತೆ ಈ ಕಡೆ. ಆ್ಯಕ್ಚುಲಿ 2 ದ್ವಾರಗಳದಾವ ಸೋಮೇಶ್ವರ ದೇವಸ್ಥಾನಕ್ಕೆ. ಇದು ಎಂಟ್ರೆನ್ಸಿಂದ. ಎಷ್ಟು ಚಂದ ಐತೆ ಅಂದ್ರೆ ಈ ಗುಡಿ. ನಮ್ಮ ಗದಗ್ನಾಗಂತೂ ಭಾಳ ಚಂದ ಗುಡಿ ಅದಾವೆ. ನಿಮಗೆ ಎಲ್ಲ ಗುಡಿಗಳ್ನೂ ಒಂದು ಲಾಗ್ನಾಗ ನಾ ಮಾಡಿ ತೋರಿಸ್ತೀನಂತ. ಆಮೇಲೆ ಇವತ್ತು ಮೇನ್ಲಿ ಶಿವರಾತ್ರಿ ಇದ್ದ ಸಂಬಂಧ ನಾವೆಲ್ಲ ಶಿವನ ಗುಡಿಗೆ ವಿಸಿಟ್ ಕೊಟ್ಟಿದ್ವಿ, ಅಂದರೆ ನಮಸ್ಕಾರ ಮಾಡಿ ಬಂದ್ವಿ. ಇದು ಸೋಮೇಶ್ವರ ದೇವರ ಅಲಂಕಾರ ನೋಡ್ರಿ, ಎಷ್ಟು ಚಂದ ಕಾಣಕತ್ತಾನಲ್ಲ ಶಿವಪ್ಪ. ಭಾಳ ಚಂದ ಡೆಕೋರೇಷನ್ ಮಾಡ್ತಾರೆ. ಆಮೇಲೆ ದಿನಕ್ಕೊಂದೊಂದು ಡೆಕೋರೇಷನ್ ಮಾಡಿರ್ತಾರೆ. ಒಂದೊಮ್ಮೆ ರುದ್ರಾಕ್ಷಿಯಿಂದ ಡೆಕೋರೇಷನ್ ಮಾಡ್ತಾರೆ, ಒಮ್ಮೊಮ್ಮೆ ಬರೀ ಹೂಗಳಿಂದ ಡೆಕೋರೇಷನ್ ಮಾಡಿರ್ತಾರೆ. ಎಲ್ಲ ಥರ ಒಂದೊಂದು ವೆರೈಟಿಯಿಂದನೇ ಮಾಡಿರ್ತಾರೆ. ಅದನ್ನೂ ಒಂದು ವ್ಲಾಗ್ ಸಪ್ರೇಟ್ ಮಾಡ್ತೀನಿ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಐರಾ ಅಂತರೂ ಕೆಳಗೆ ಬಿಟ್ಟರೆ ಓಡೇ ಹೋಗಿದ್ಲು, ಅದಕ್ಕಾಗಿ ನೆತ್ಕೊಂಡು ತಿರ್ಗಾಡಕತ್ತಿದ್ರು ಅವರು. ಆಮೇಲೆ ಕ್ಯೂ ಅಂತೂ ಜಗ್ಗಿತ್ತು. ಅದಕ್ಕೆ ಮಂದಿಗೆ ಪಾಪ ಬಿಸಿಲು ಹತ್ತಬಾರ್ದು ಅಂಥೇಳಿ ಎಲ್ಲ ಕಡೆನೂ ನೆರಳು ಮಾಡಿಬಿಟ್ಟಿದ್ರು. ನಮಗೆ ಅದಕ್ಕೆ ಏನೂ ಬಿಸಿಲು ಹತ್ತಲಿಲ್ಲ. ಆದರೂ ಶಿವನ ಜಪ ಮಾಡ್ಕೊತ ಶಿವ ಅನ್ಕೊಂತಾನೆ ಹೊಂಟಿದ್ವಿ ಲೈನ್ ಒಳಗೆ. ಆಮೇಲೆ ತ್ರಿಕುಟೇಶ್ವರ ಗುಡಿ ಒಳಗೆ ಮೊಬೈಲ್ ಅಲೋ ಇರಲಿಲ್ಲ. ಇಲ್ಲಿ ಅಲ್ಲೇ ಬಾಜುನ ಒಳಗನ ಸರಸ್ವತಿ ದೇವಾಲಯ ಅಂತೈತೆ ಒಂದು ದೇವಸ್ಥಾನ. ಅಲ್ಲೇ ನಮಗೆ ಶಾರದಾಂಬೆ ಅಂದರೆ ಸರಸ್ವತಿ ತಾಯಿ ವಿದ್ಯಾಭ್ಯಾಸಕ್ಕೂ ಸಹಿತ ಇಲ್ಲಿ ಇದು ಐತಿ, ಅನುಕೂಲ ಐತಿ. ಗದಗ್ನಾಗ ಯಾವ ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಿಸೋದಿತ್ತಂದ್ರೂ ಇಲ್ಲಿ ಪ್ರತಿ ಶುಕ್ರವಾರಕ್ಕೊಮ್ಮೆ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಆಮೇಲೆ ಇಲ್ಲಿ ನಮಸ್ಕಾರ ಮಾಡಿದ್ವಿ ನೋಡ್ರಿ. ಶಾಕಾಂಬರಿ ಇದು ಶ್ವೇತ ಸಾರಿ ಉಡ್ಸಾರಕ್ಕಿಗೆ ಎಷ್ಟು ಚಂದ ಕಾಣತಿದ್ಲಂದ್ರೆ ಮಾತಾ ಸರಸ್ವತಿ. ಆ್ಯಸ್ ಇಫ್ ಅದು ನೋಡೋಕೆ 2 ಕಣ್ಣು ಸಾಲಂಗಿಲ್ಲ, ಅಷ್ಟು ಚಂದ ಕಾಣಕತ್ತ. ಎಲ್ಲರೂ ಮಂಗಳಾರತಿ ತೊಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ದೇವ್ರ ಸನ್ನಿಧಾನದಲ್ಲೇ ಫಾಸ್ಟಿಂಗ್ ಇರೋರಿಗೆ ಎಲ್ಲರಿಗೂ ಲಸ್ಸಿ ಮಾಡಿಸಿದ್ರು. ಲಸ್ಸಿ ಕುಡಿದು ಸ್ವಲ್ಪ ಮನಸ್ಸು ತೃಪ್ತಿ ಆಯಿತು. ಆಮೇಲೆ ಮನೆಗೆ ಬಂದ್ವಿ. ಮನೇಲಿ ದೇವರಿಗೆ ಎಡೆ ಹಿಡಿದು ಆಮೇಲೆ ಫಾಸ್ಟಿಂಗ್ ಬ್ರೇಕ್ ಮಾಡಿದ್ರು ಎಲ್ಲರೂ. ನಮ್ಮ ಇವ್ರಿಗೂ ಹೊಟ್ಟೆ ಹಸಿದು ಬಿಟ್ಟತ್ತೆ, ಜಗ್ಗಿ ಸೈಟಿಗೆಲ್ಲ ಅಡ್ಡಾಡಿ ಬಂದೆ. ಸೊ ಅವರು ಊಟ ಮಾಡಕತ್ತಿದ್ರು. ಆಮೇಲೆ ನಮ್ಮ ಐರಾ ಬೇಬಿ ಶಿವನ್ ಗೆಟಪ್ ಹಾಕ್ಕೊಂಡು ಮಸ್ತಂಗೆ ರೆಡಿ ಆಗಿದ್ಲೆ ಆಕಿಗೆ. ಆಮೇಲೆ ವಿಗ್ ಸಾಕಾಗಿಬಿಡ್ತು ಆಕಿಗೆ. ವಿಗ್ ತೆಗೆದು ಉಪ್ಪಿಟ್ಟು ತಿನ್ನಕ್ಕೆ ಹೋದ್ಲಕ್ಕಿನೂ. ಆದರೆ ತಿನ್ಬೇಕಂದಕ್ಕಿ ಪಕ್ಕ ಪುಷ್ಪ 2 ಸಾಂಗ್ಸ್ ಬೇಕಾಕಿಗೆ. ಅದಕ್ಕೆ ಇಲ್ಲಿ ಹಾಕಿವ್ ನೋಡ್ರಿ, ಪುಷ್ಪರಾಜ್ ಸಾಂಗ್. ಆಮೇಲೆ ಎಲ್ಲ ಊಟ ಅದು ಎಲ್ಲ ಮುಗಿಸ್ಕೊಂಡು ನಾವು ಕ್ಲಿನಿಕ್ ಹೋಗ್ಬೇಕಂತೇಳಿ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಹೊಂಟಿದ್ವಿ ಹೊರಗೆ. ಅಲ್ಲಿ ಶಿವಾನಂದ ಮಠದ ಜಾತ್ರೆ ಐತಿ ನಾಳೆ. ಅದು ಹೋದ ವರ್ಷ ನಡೆದಿಲ್ಲ ಆ್ಯಕ್ಚುಲಿ. ಈ ವರ್ಷ ಫುಲ್ ಗ್ರ್ಯಾಂಡಾಗಿ ಮಾಡಕತ್ತಾರ. ಅದ್ರದ್ದು ಒಂದು ಸಪ್ರೇಟ್ ಲಾಗ್ ನಿಮಗೆ ನಾಳೆ ತೋರಿಸ್ತೀನಿ ನಾನು. ಅದ್ರ ಸಂಬಂಧ ನಾವು ಇವತ್ತು ಅಲ್ಲಿ ಒಳಗೇನು ಹೋಗಲಿಲ್ಲ, ಹೊರಗಿಂದನೇ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಆಮೇಲೆ ಹೋಪ್ಸೋ ಎಲ್ಲರೂ ಶಿವರಾತ್ರಿ ಮಸ್ತ್ ಮಾಡಿರಿ, ಚಂದ ಮಾಡಿರಿ ಅಂತ ಅಂದ್ಕೊಂಡಿನಿ. ಎಲ್ಲರಿಗೂ ಶಿವನ ಅನುಗ್ರಹ ಆಗಲಿ ಅಂಥೇಳಿ ಕೇಳ್ಕೊತ ಇವತ್ತಿನ ಲಾಗ್ ಮುಗಿಸ್ತೀನಿ. ಬಾಯ್ ಟೇಕ್ ಕೇರ್ ಎಲ್ಲರಿಗೂ. ಗುಡ್ ನೈಟ್.